ಎಜಿ ನ್ಯೂಸ್ಗೆ ಸ್ವಾಗತ. ಮುಂದಿನ 3-4 ದಿನಗಳ ಕಾಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಚಿಕಿತ್ಸೆ ಕೊಟ್ಟು ಬಳಿಕ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಿಕಿತ್ಸೆ ನೀಡುತ್ತಾ ಇರುವ ವೈದ್ಯ ಡಾಕ್ಟರ್ ರವಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ಚಿಕಿತ್ಸೆ ನೀಡಿದ ಬಳಿಕ ಹೆಲ್ತ್ ಅಪ್ಡೇಟ್ ಕೊಟ್ಟಿರುವ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಚಿನ್ನರಾಜಹಟ್ಟಿಹೊಳಿ ಅಪಘಾತವಾಗಿ 3 ದಿನಗಳಾಗಿದೆ. 3ನೇ ದಿನವೂ ಕೂಡ ಸಚಿವರ ಆರೋಗ್ಯ ತಪಾಸಣೆ ಮಾಡಿದ್ದೀವಿ. ಮೊದಲಿನಕ್ಕಿಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯ ಚೇತರಿಕೆಯಾಗಿದೆ. ಇವತ್ತು ಬೆಳಿಗ್ಗೆ ಅಲ್ಟ್ರಾಸೌಂಡ್ ತಪಾಸಣೆ ಮಾಡಿದಾಗ ಯಾವುದೇ ಮೇಜರ್ ಸಮಸ್ಯೆ ಕಂಡು ಬಂದಿಲ್ಲ. ಸಚಿವರು ಕೂಡ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಬೆನ್ನು ಹುರಿಗೆ ಪೆಟ್ಟಾಗಿರುವುದರಿಂದ 1 ತಿಂಗಳ ಕಾಲ ಬೆಡ್ ರೆಸ್ಟ್ ಮಾಡಬೇಕಾಗಿದೆ. ಇವತ್ತು ಊಟ ಉಪಹಾರ ಸೇವನೆ ಮಾಡ್ತಾ ಇದ್ದಾರೆ. ಇನ್ನು 3-4 ದಿನದಲ್ಲಿ ಡಿಸ್ಚಾರ್ಜ್ ಮಾಡುವ ನಿರ್ಧಾರ ಮಾಡಿದ್ದೀವಿ. ಚಿನ್ನರಾಜಹಟ್ಟಿಹೊಳಿ ಹಾಗೂ ಗನ್ಮ್ಯಾನ್ ಡ್ರೈವರ್ ಚಿಕಿತ್ಸೆ ಪಡೆದು ಮನೆಗೆ ಹೋಗಿದ್ದಾರೆ ಎಂದರು. ನಮಸ್ಕಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಚಂದ್ರರಾಜ್ ಅವರು ಆಕ್ಸಿಡೆಂಟ್ ಆಗಿ ಇವತ್ತಿಗೆ 3 ದಿವಸ ಆಯಿತು. ಇವತ್ತು 3ನೇ ದಿವಸ ಬೆಳಗ್ಗೆ ಎಕ್ಸಾಮಿನ್ ಮಾಡಿದ ಪ್ರಕಾರ ಮೇಡಮ್ ಅವರು ಚೆನ್ನಾಗಿ ರಿಕವರಿ ಆಗ್ತಾ ಇದ್ದಾರೆ. ಫಸ್ಟ್ ಡೇ ಮಾಡಿದ MRI ಮತ್ತು ಅಲ್ಟ್ರಾಸೌಂಡ್ ರಿಪೋರ್ಟ್ಗಿಂತ ಇವತ್ತು ಮಾಡಿದ ರಿಪೋರ್ಟ್ ಒಳಗೆ ಇನ್ನೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಇವತ್ತು ಬೆಳಗ್ಗೆ ನಾವು ಅಲ್ಟ್ರಾಸೌಂಡ್ ಮಾಡಿ ನೋಡಿದ್ವಿ. ಸೊ ಅದರೊಳಗೆ ಅಂಥದ್ದೇನು ಮೇಜರ್ ಅಬ್ಡಮಿನ್ ಇಂಜುರೀಸ್ ಇಲ್ಲ ಮತ್ತು ಏನೂ ಹೆಚ್ಚು ತೊಂದರೆಗಳನ್ನೂ ಏನೂ ಇಲ್ಲ. ಮತ್ತು ಮೇಡಮ್ನು ಚೆನ್ನಾಗಿ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಮತ್ತು ಅವರು ಡೇ ಬೈ ಡೇ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಮೇಡಮ್ಗೆ ಬೆನ್ನು ಎಲುಬಿಗೆ ಪೆಟ್ಟಾಗಿರೋದ್ರ ಕಾರಣದಿಂದ ಮೇಡಮ್ ಅವ್ರಿಗೆ 1 ಮಂತ್ ಬೆಡ್ ರೆಸ್ಟ್ ಅಡ್ವೈಸ್ ಮಾಡಿದ್ವಿ. ಮೇಡಮ್ ಅವ್ರು ಸ್ವತಃಗೆ ತಾವು ಕಾಟಲ್ಲಿ ಆ ಕಡೆ ಈ ಕಡೆ ಹೊರಳಾಡ್ತಾ ಇದ್ದಾರೆ ಇವಾಗ. ಮತ್ತು ಕಾಲುಗಳದೆಲ್ಲ ಚೆನ್ನಾಗಿ ಮೂಮೆಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ಹೈ ಪ್ರೋಟೀನ್ ಡಯಟ್, ಹೈ ಕ್ಯಾಲ್ಶಿಯಂ ಡಯಟ್ ಅಡ್ವೈಸ್ ಮಾಡಿದ ಪ್ರಮಾಣ ಮೇಡಮ್ ಅವ್ರು ಸರಿಯಾಗಿ ಊಟ ತೊಗೋತಾ ಇದ್ದಾರೆ. ಅವ್ರು ಚೇತರಿಸ್ಕೊಳ್ತಾ ಇರೋದು ನೋಡಿದರೆ ಮೇಡಮ್ ಬೇಗನೆ ಆರಾಮಾಗಿ ತಮ್ಮ ಕಾರ್ಯಗಳನ್ನು ಮತ್ತೆ ಶುರು ಮಾಡ್ತಾರಂತ ಅನಿಸ್ತೈತಿ. ಮತ್ತು ಈಗ ಇವತ್ತಿಂದ ಕ್ಲಿನಿಕಲ್ ಎಕ್ಸಾಮಿನೇಷನ್ ಪ್ಲಸ್ ಅಲ್ಟ್ರಾಸೌಂಡ್ ಆ್ಯಂಡ್ ಅದರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಪ್ರಕಾರ ಮೇಡಮ್ ಇಂಪ್ರೂವ್ಮೆಂಟ್ ಚೆನ್ನಾಗಿರೋದ್ರಿಂದ ಇನ್ನೊಂದು 3ರಿಂದ 4 ದಿವಸ ಒಳಗೆ ನಾವು ಮೇಡಮ್ ಡಿಸ್ಚಾರ್ಜ್ ಮಾಡೋದನ್ನು ಡಿಸಿಷನ್ ತೊಗೊಂಡಿದ್ದೀವಿ. ಚಂದ್ರರಾಜ್ ಅವರು ಚೆನ್ನಾಗಿ ರಿಕವರಿ ಆಗಿದ್ದಾರೆ. ಆಲ್ರೆಡಿ ಅವ್ರು ಮನೆಗೆ ಹೋಗಿದ್ದಾರೆ. ಆಮೇಲೆ ಅವರಿಬ್ಬರು ಡ್ರೈವರ್ ಮತ್ತು ಅವ್ರ ಗನ್ಮ್ಯಾನ್ ಅವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಅವರು ಮೋಸ್ಟ್ಲಿ ಇನ್ನೊಂದು 10 ದಿವಸಗಳಿಗೆ ಕೆಲಸಕ್ಕೆ ಜಾಯ್ನ್ ಆಗೋ ಸಾಧ್ಯತೆಗಳಿದ್ದಾವೆ. ಇಲ್ಲ, ಮೇಡಮ್ ಇನ್ನೂ ನಡೆದಾಡ್ತಾ ಇಲ್ಲ. ಮೇಡಮ್ ಬೆನ್ನು ಹುರಿಗೆ ಪೆಟ್ಟಾಗಿರೋದ್ರಿಂದ ಮೇಡಮ್ಗೆ 1 ಮಂತ್ ಬೆಡ್ ರೆಸ್ಟ್ ಮಾಡಬೇಕಾಗತ್ತೆ. ಬಟ್ ಚೆನ್ನಾಗಿ ರಿಕವರಿ ಮಾಡಿದ್ದಾರೆ. ಬೇರೆ ಪೇಷಂಟ್ ಕಂಪೇರ್ ಮಾಡಿದರೆ ಇವರು 2-3ನೇ ದಿವಸದಲ್ಲೇ ತಾವೇ ಸ್ವತಃ ಬಾಜು ಟರ್ನ್ ಆಗೋದು, ಕಾಲು ಜಗ್ಗೋದು ಬಿಡೋದು, ನಾವು ಹೇಳ್ಕೊಟ್ಟಿದ್ದು ಎಕ್ಸಸೈಸ್ ಮಾಡೋದು, ಆಮೇಲೆ ಡೈಟ್, ಆಮೇಲೆ ತೊಗೊಂಡಿದ್ದೆಲ್ಲ ಊಟ ಚೆನ್ನಾಗಿ ಡೈಜೆಸ್ಟ್ ಆಗ್ತಾಯಿದೆ. ಸೊ ಇಂಪ್ರೂವ್ಮೆಂಟ್ ಇಸ್ ವೆರಿ ಸ್ಯಾಟಿಸ್ಫ್ಯಾಕ್ಟರಿ. ಅದಕ್ಕೆ ಮೇಡಮ್ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಇನ್ನೊಂದು 3-4 ದಿವಸ ಮೇಡಮ್ನ ಡಿಸ್ಚಾರ್ಜ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.